ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಈ ಎಪಿಸೋಡ್ನಲ್ಲಿ ಯಾರೆಲ್ಲ KCET ಮುಖಾಂತರ ಅಂದರೆ ಈ ಒಂದು KE ನಡೆಸುವಂಥ ಕೌನ್ಸಿಲಿಂಗ್ ಪ್ರಕ್ರಿಯೆ ಮೂಲಕ ಅಡ್ಮಿಷನ್ನ ತೆಗೆದುಕೊಂಡಿದ್ದರು ಆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಪ್ರತಿ ವರ್ಷ ಯೂಸಲಿ ಕರೆಯಲಾಗುತ್ತೆ. ಒಂದು ಸೆಂಟ್ರಲೈಸ್ಡ್ ಪ್ರಾಸೆಸ್ ಇದೆ, ಅಂದರೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್. ಸೊ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಇಂಜಿನಿಯರಿಂಗ್ ಆಗಿರ್ಬೋದು, ಫಾರ್ಮಸಿ ಆಗಲಿ, BNS ಆಗಲಿ, ವೆಟರ್ನರಿ ಆಗಲಿ, ಫಾರ್ಮಾ ಸೈನ್ಸ್ ಆಗಿರ್ಬೋದು, ಅಥವಾ ಮೆಡಿಕಲ್ಗೆ ಆಗಲಿ ಒಂದು ವೇಳೆ ಅಡ್ಮಿಷನ್ ತೆಗೆದುಕೊಂಡಿದ್ರೆ ನಿಮಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಡೇಟ್ನ ಎಕ್ಸ್ಟೆಂಡ್ ಮಾಡಲಾಗಿದೆ. ಸೊ ಅಂದರೆ ಜನವರಿ 15ರವರೆಗೂ ಎಕ್ಸ್ಟೆಂಡ್ ಮಾಡಲಾಗಿದೆ. ಸೊ ನೀವು ಅಪ್ಲೈ ಮಾಡ್ಬೋದು. ಸೊ ಮತ್ತು ಇದಲ್ಲದೆ ಆಯುಷ್ಗೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳಿಗೂ ಸಹ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಅವಕಾಶ ಕೊಡಲಾಗುತ್ತೆ. ಸೊ ಇದರಲ್ಲಿ ಡೇಟ್ನ ಸಹ ಎಕ್ಸ್ಟೆಂಡ್ ಮಾಡಲಾಗುತ್ತೆ. ಸೊ ಅದಕ್ಕೆ ಇದುವರೆಗೂ ಯಾರು ಮಾಡಿಲ್ವೋ ಮಾಡ್ಬೋದು. ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕಾಗಿ ಇಲ್ಲಿ ನೀವು ಆನ್ಲೈನ್ ಅಪ್ಲೈ ಮಾಡಬೇಕಾಗತ್ತೆ. ನಂತರ ಅದನ್ನು ಪ್ರಿಂಟೌಟ್ ತೆಗೆದುಕೊಂಡು ನಿಮ್ಮ ಕಾಲೇಜ್ಗೆ ವಿಸಿಟ್ ಮಾಡಿ ಅಲ್ಲಿ ಪ್ರಿನ್ಸಿಪಲ್ ಸಿಗ್ನೇಚರ್ನ ತೆಗೆದುಕೊಂಡು, ಸೊ ನಂತರ ಅದರೊಂದಿಗೆ ನಿಮಗೆ ಬೇಕಾಗಿರುವಂಥ ಎಲ್ಲ ಡಾಕ್ಯುಮೆಂಟ್ಸ್, ಅಂದರೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿರುವಂಥ ಎಲ್ಲ ಡಾಕ್ಯುಮೆಂಟ್ಸ್ ಆಲ್ರೆಡಿ ನೀವು KEಗೆ ಒಂದು ಡಾಕ್ಯುಮೆಂಟ್ ಅಪ್ಲೋಡಿಂಗ್ ಪ್ರೊಸೆಸ್ನಲ್ಲಿ ಏನೆಲ್ಲ ಮಾಡಿರ್ತೀರೋ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನಿತ್ತು ಅದರದೊಂದು ಅಟೆಸ್ಟೆಡ್ ಕಾಪೀಸ್ ಮಾತ್ರ, ಆಲ್ರೆಡಿ ಮೊದಲು ಹೇಳ್ತೀನಿ ಅಟೆಸ್ಟೆಡ್ ಕಾಪೀಸ್ ನಿಮ್ಮ ಹತ್ರ ಇಟ್ಕೊಳ್ಳಿ ಅಂತ, ಅದನ್ನು ಅಟ್ಯಾಚ್ ಮಾಡಿ ಸಮೀಪ ಇರುವಂಥ ಸೋಷಿಯಲ್ ವೆಲ್ಫೇರ್ ಆಫೀಸ್ಗೆ ನೀವಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಅದಾದ ನಂತರ ಎಷ್ಟೆಲ್ಲ ನೀವು ಪೇ ಮಾಡಿದ್ರು, OBC ಆಗಿದ್ದರೆ ಆಲ್ಮೋಸ್ಟ್ 50-60% ನಿಮಗೆ ಫೀ ನಿಮಗೆ ರಿಟರ್ನ್ ಬರುತ್ತೆ. 2B ಕ್ಯಾಟಗರಿ ಇದ್ದರೂ ನೀವು ಮೈನಾರಿಟಿ ಅಂದರೆ ಆ ಸ್ಕೀಮ್ ಅಂಡರ್ ನೀವು ಅಪ್ಲೈ ಮಾಡಿದಾಗ ನಿಮಗೆ ಸಂಪೂರ್ಣ ಎಷ್ಟು ನೀವು ಪೇ ಮಾಡಿದ್ರು ಅಷ್ಟು ನಿಮಗೆ ರಿಟರ್ನ್ ಬರುತ್ತೆ. ಓಕೆ, ಸ್ಕಾಲರ್ಶಿಪ್ ಕೊನೆಯ ದಿನಾಂಕ ಹೇಳ್ತಾ ಇದ್ದೀನಿ ಜನವರಿ 1 ಅಂತ ಇದೆ. ಯಾರೆಲ್ಲ ಅಡ್ಮಿಷನ್ನ ತೆಗೆದುಕೊಂಡಿದ್ದರು ಆನ್ಲೈನ್ ಅಪ್ಲೈ ಮಾಡಿ ಒಂದು ಪ್ರಕ್ರಿಯೆಯನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ನಿಮ್ಗೆ ಈ ಒಂದು ಸ್ಕಾಲರ್ಶಿಪ್ ನಿಮಗೆ ಏನೆಲ್ಲ ಪೇ ಮಾಡುತ್ತೆ ಹೇಳಿದ್ದೀನಿ ನಿಮಗೆ. ಸೊ ಅದರ ಅನುಗುಣವಾಗಿ ನಿಮಗೆ ಈ ಒಂದು ಅಕಾಡೆಮಿಕ್ ಇಯರ್ ಎಂಡ್ ಇಯರಲ್ಲಿ ಬರಬೇಕು. ಬಟ್ ಈಗ ಸ್ವಲ್ಪ ಪ್ರೊಬಾಬ್ಲಿ ಜೂನ್ ಜುಲೈವರೆಗೂ ನೀವು ಬರ್ಬೋದು ಅನ್ಕೋತಾ ಇದ್ದೀನಿ. ಬಟ್ ಪ್ರತಿ ವರ್ಷ ಯೂಸಲ್ಲಿ ನಿಮಗೆ ಸ್ಕಾಲರ್ಶಿಪ್ ರಿಟರ್ನ್ ಬಂದೇ ಬರುತ್ತೆ. ಓಕೆ, ಇದಾಗಿತ್ತು ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟ ಹಾಗೆ ಇನ್ಫಾರ್ಮೇಷನ್. ಸೊ ನಂತರ ನಾನು ನಿಮಗೆ ಈ ವಿಡಿಯೋದಲ್ಲಿ ಕೆಲ ಡೌಟ್ನ ಸಹ ಕ್ಲಿಯರ್ ಮಾಡಲು ಹೋಗ್ತಾ ಇದ್ದಾರೆ KEಗೆ ಸಂಬಂಧಪಟ್ಟಿರುವಂಥದ್ದು. ಮೊದಲನೇ ಡೌಟ್ ದಿನೇಶ್ ಅವರು ಕೇಳ್ತಾ ಇದ್ದಾರೆ, ಸರ್ ಈಗ ಸಿಕ್ಕಿರುವಂಥ CETಗೆ ನಾವು ಅಂದರೆ ಕ್ಯಾನ್ಸಲ್ ಮಾಡಿದರೆ BSc ನರ್ಸಿಂಗ್ಗೆ ಎಲಿಜಿಬಲ್ ಆಗ್ತೀನಾ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಈಗ ನೀವು ಅಡ್ಮಿಷನ್ ಮಾಡಿಸಿದ್ರೆ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಕಾಲೇಜಲ್ಲಿ ಬ್ಲಾಕ್ ಆಗುತ್ತೆ. ಒಂದು ವೇಳೆ ನಿಮಗೆ BSc ನರ್ಸಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಸೀಟ್ ಸಿಕ್ಕಾಗೂ ಸಹ ನಿಮ್ಮ ಹತ್ರ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇರೋದಿಲ್ಲ. ಕಾಲೇಜಿಗೆ ವಿಸಿಟ್ ಮಾಡಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೆಗೆದುಕೊಳ್ಬೇಕಂದ್ರೆ ಅವ್ರು ಕೊಡಬೇಕಲ್ವಾ. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಸಿಕ್ಕಿರುವಂಥ ಸೀಟ್ ಇಷ್ಟ ಇದ್ದಿಲ್ಲ ಅಂದರೆ ಬಿಟ್ಬಿಡಿ ಅಷ್ಟೇ. BSc ನರ್ಸಿಂಗ್ ಡೈರೆಕ್ಟ್ಲಿ ನೀವಲ್ಲಿ ಮೀನ್ಸ್ ಪಾರ್ಟಿಸಿಪೇಟ್ ಮಾಡ್ಬೋದು. ಮತ್ತು ಫೀ ರಿಫಂಡ್ ಬಗ್ಗೆ ಕೇಳ್ತಾ ಇದ್ರಿ. ಸೊ ಕಂಪ್ಲೀಟ್ ಪ್ರೊಸೀಜರ್ ಆದ ನಂತರ ನಿಮಗೆ ಪ್ರೊಬಾಬ್ಲಿ ಫೆಬ್ರವರಿಲಿ ಒಂದು ಲಿಂಕ್ ಬರುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡಿ ನೀವೆಲ್ಲ ಎಕ್ಸೆಸ್ ಫೀ ಏನಿರ್ತೋ ಅದು ರಿಫಂಡಿಗೆ ಒಂದು ಆಪ್ಷನ್ ಬಿಡ್ತಾರೆ. ಸೊ ಅದ್ರ ಮೂಲಕ ನಿಮಗೆ ರಿಫಂಡ್ ಆಗುತ್ತೆ. ಐ ಥಿಂಕ್ ಫೆಬ್ರವರಿ ಆಗ್ಬೋದು ಅಥವಾ ಮಾರ್ಚ್ ಆಗ್ಬೋದು ಅನ್ಕೋತೀರಿ. ಸೊ ವೆಯ್ಟ್ ಮಾಡಿ, ಲಿಂಕ್ ಬಂದ ನಂತರವೂ ಸಹ ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಟ್ಟಿರ್ತೇನೆ. ಸೊ ನೆಕ್ಸ್ಟ್ಲಿ ರಾಕ್ ಅವ್ರು ಕೇಳ್ತಾ ಇದ್ದಾರೆ, ಸರ್ ನಾನು ಇಂಜಿನಿಯರಿಂಗ್ ಅಡ್ಮಿಷನ್ ಆಗಿದ್ದೀನಿ ಬಟ್ BMSಗೆ ಆಪ್ಷನ್ ಮಾಡ್ಬೋದಾ ಆ್ಯಂಡ್ ಇಂಜಿನಿಯರಿಂಗ್ ಸೀಟ್ ಕ್ಯಾನ್ಸಲ್ ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ, ಇವನ್ KE ನಿಮಗೆ ಯೂಸಲಿ ಬಿಡುತ್ತೆ, ನಿಮಗೆ ಆಪ್ಷನ್ ಟ್ರೈನಿಂಗ್ ಮಾಡ್ಕೊಳ್ಬೋದು ಕೌನ್ಸಿಲ್. ಯಾಕಂದರೆ ಆಸ್ ಪರ್ ದ ರೂಲ್ಸ್ ಏನಪ್ಪ ಅಂದರೆ ನೀವು ಎಲಿಜಿಬಲ್ ಇದ್ದೀರಾ, ಪಾರ್ಟಿಸಿಪೇಟ್ ಮಾಡ್ಬೋದು. BMS ಸಿಕ್ಕಿದೆ ಅಂದ್ಕೊಳ್ಳಿ. ಸೊ ನಂತರ ನಿಮಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಆಲ್ರೆಡಿ ನಿಮ್ಮ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿರುತ್ತೆ, ಅಲ್ಲಿಂದ ತೆಗೆದುಕೊಳ್ಳೋದು ತುಂಬ ಕಷ್ಟ. ಯಾಕಂದರೆ ನೀವು ಮತ್ತೆ ಕ್ಯಾನ್ಸಲ್ ಮಾಡಬೇಕು ಅಂತಂದರೆ ಇಂಜಿನಿಯರಿಂಗ್ದು ಒರಿಜಿನಲ್ ಡಾಕ್ಯುಮೆಂಟ್ಸ್ ತರಬೇಕು ಅಂತಂದರೆ ಅವರು ನಿಮಗೆ 4 ವರ್ಷದ ಕಂಪ್ಲೀಟ್ ಫೀ ನಿಮಗೆ ಕೇಳ್ತಾರೆ. ಸೊ ಕಾರಣದಿಂದಾಗಿ ಅಡ್ಮಿಷನ್ ಮಾಡ್ಕೊಂಡ್ರಿಗೆ ಸ್ವಲ್ಪ ಕಷ್ಟ ಅನ್ಕೋತೀನಿ. ಬಟ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಥರ ಹಾಗಿದ್ದರೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಸೊ ನೆಕ್ಸ್ಟ್ ಅಮಿತ್ ಅವ್ರು ಕೇಳ್ತಾ ಇದ್ದಾರೆ, ಸರ್ ಕಾಲೇಜ್ ಟೇಕಿಂಗ್ ಅವರ್ ಇನ್ಫಾರ್ಮೇಷನ್ ಆ್ಯಂಡ್ ದೇ ಓನ್ಲಿ ರಿಪೋರ್ಟಿಂಗ್ ಟು KEA, ಸರ್ ವಾಟ್ ವಿ ಹ್ಯಾವ್ ಟು ಡೂ, ಇಸ್ ಇಟ್ ಸ್ಕ್ಯಾಮ್ ಅಂತ ಕೇಳ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ KEA 2 ಥರದ ರಿಪೋರ್ಟಿಂಗ್ ಬಿಡುತ್ತೆ. ಒಂದು ಕಾಲೇಜ್ ಕಡೆಯಿಂದ ರಿಪೋರ್ಟಿಂಗ್ ಬಿಡುತ್ತೆ ಮತ್ತು ಇನ್ನೊಂದು ಸ್ಟೂಡೆಂಟ್ ಕಡೆಯಿಂದ ರಿಪೋರ್ಟಿಂಗ್ ಬಿಡುತ್ತೆ. ಕಾಲೇಜ್ನವರಂತೂ ಅಡ್ಮಿಷನ್ ತೆಗೆದುಕೊಂಡು ನಂತರ ರಿಪೋರ್ಟ್ ಮಾಡ್ತಾರೆ. ಸೊ ನಾವು ಈ ರೀತಿ ಮಕ್ಕಳಿಗೆ ಅಡ್ಮಿಷನ್ ಈ CET ನಂಬರ್ ಇರುವಂಥ ವಿದ್ಯಾರ್ಥಿಗೆ ನಾವು ಈ ರೀತಿ ಅಡ್ಮಿಷನ್ ಮಾಡ್ಕೊಂಡಿದ್ದೀವಿ ಅಂತಲ್ಲ ಒಂದು ರಿಪೋರ್ಟಿಂಗ್ ಇರುತ್ತೆ. ಸೊ ಅದರದ್ದು ವಿದ್ಯಾರ್ಥಿಗಳು ಸಹ ಒಂದು ರಿಪೋರ್ಟಿಂಗ್ ಬಿಟ್ಟಿದ್ದಾರೆ, ಅಡ್ಮಿಷನ್ ತೆಗೆದುಕೊಂಡಿದ್ದೀವಿ ಅಂತೇಳಿ ಒಂದು ಆಪ್ಷನ್ ಬರುತ್ತೆ, ನೋಡಿರ್ಬೋದು ಎಕ್ಸೆಸ್ ಫೀ ಅಂತ ಬರುತ್ತೆ. ಅಂದರೆ ಏನಾದರೂ ಎಕ್ಸ್ಟ್ರಾ ದುಡ್ಡು ತೆಗೆದುಕೊಂಡಿದ್ದಾರಾ ಅಂತ ಕೇಳುತ್ತೆ. ಅಲ್ಲಿ ಕಂಪಲ್ಸರಿ ನಮಗೆ ಅವ್ರು 40,000 ತೆಗೆದುಕೊಂಡಿರ್ಬೋದು, 50,000 ತೆಗೆದುಕೊಂಡಿರ್ಬೋದು, ಅದನ್ನು ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಕಾಲೇಜ್ನವರಾದರೆ ಯೂಸಲಿ 0 ಅಂತ ಮಾಡಿ ಅದನ್ನು ಸಬ್ಮಿಟ್ ಮಾಡ್ತಾರೆ. ನೀವಾಗಿ ಮಾಡಿದರೆ ಅವರು ಎಕ್ಸೆಸ್ ಅಮೌಂಟ್ ಎಷ್ಟು ತೆಗೆದುಕೊಂಡಿದ್ದಾರೆ ಅನ್ನೋದನ್ನಲ್ಲಿ ಮೆನ್ಷನ್ ಮಾಡಿ ಸಬ್ಮಿಟ್ ಮಾಡಿದ್ರೆ KEಗೆ ಗೊತ್ತಾಗುತ್ತೆ ಯಾವೆಲ್ಲ ಕಾಲೇಜ್ಗಳು ಎಕ್ಸ್ಟ್ರಾ ಅಮೌಂಟ್ನ ತೆಗೆದುಕೊಳ್ತೇವೆ ಅಂತ. ಸೊ ಅದನ್ನು ಒಂದು ಅವಾಯ್ಡ್ ಮಾಡೋದಕ್ಕೋಸ್ಕರ ಅಟ್ಲೀಸ್ಟ್ ಐ ಥಿಂಕ್ ಕಾಲೇಜ್ನವರು ಏನಪ್ಪ ಅಂದರೆ ನಿಮ್ಮ ಇನ್ಫಾರ್ಮೇಷನ್ ತೆಗೆದುಕೊಂಡು ಅವರು ರಿಪೋರ್ಟ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಆ ರೀತಿ ಮಾಡೋ ಹಾಗಿರೋದಿಲ್ಲ, ಬಟ್ ಅವರೊಂದು ಎಕ್ಸ್ಟ್ರಾ ಅಮೌಂಟ್ ಏನು ತೆಗೆದುಕೊಳ್ತಾ ಇದ್ರು ಅದನ್ನು ಮೆನ್ಷನ್ ಮಾಡ್ತೀರ ಅನ್ನೋ ಕಾರಣದಿಂದಾಗಿ ಅವರೇ ಮಾಡ್ತಿರ್ಬೋದು. ನೆಕ್ಸ್ಟಲ್ಲಿ ಸಿಂಚನ ಅವ್ರು ಕೇಳ್ತಾ ಇದ್ದಾರೆ, ಸರ್ ನಾನು ಚಲನ್ ಡೌನ್ಲೋಡ್ ಮಾಡಿ ಅಡ್ಮಿಷನ್ ಆರ್ಡರ್ ತೊಗೊಂಡೆ, ಆದರೆ ಕಾಲೇಜಲ್ಲಿ ಫೀ ಪೇ ಮಾಡಿಲ್ಲ, ಏನು ಮಾಡಲಿ ಸರ್ ಅಂತ ಕೇಳ್ತದೆ. ನೋಡಿ, ಅಂದರೆ ಮೊದಲೇ ಪೇ ಮಾಡಿರ್ತೀರ, ಚಲನ್ ಡೌನ್ಲೋಡ್ ಮಾಡಿದಾಗ ನಿಮಗೆ 0 ಅಂತ ಬಂದಿರುತ್ತೆ. ಆಲ್ರೆಡಿ ನೀವು ಪೇ ಮಾಡಿರುವಂಥವ್ರು ಮತ್ತೆ ನಿಮಗೆ ಪೇ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಕಾಲೇಜಿಗೆ ವಿಸಿಟ್ ಮಾಡಿ ಅಡ್ಮಿಷನ್ ಆರ್ಡರ್ ಜೊತೆ ಮತ್ತು ಚಲನ್ ಮತ್ತು ಒರಿಜಿನಲ್ ಡಾಕ್ಯುಮೆಂಟ್ಸ್ ಮತ್ತು ಮಿನಿಮಮ್ 10 ಪಾಸ್ಪೋರ್ಟ್ದ ಸ್ಟ್ಯಾಂಪ್ ಸೈಜ್ ಫೋಟೋನ ತೆಗೆದುಕೊಂಡು ಹೋಗಿ.
ಸೊ ಅಲ್ಲಿ ಆ್ಯಕ್ಚುಲಿ ಎಕ್ಸ್ಟ್ರಾ ಫೀ ಕೇಳೋ ಹಾಗಿರೋದಿಲ್ಲ, ನಿಮಗೆ ಸಬ್ಮಿಟ್ ಕೊಡುವಂಥ ಅವಶ್ಯಕತೆಯೂ ಸಹ ಇರೋದಿಲ್ಲ. ಬಟ್ ಕೆಲವು ಕಾಲೇಜು ಯೂಸಲಿ ಕೇಳ್ತಿರುತ್ತೆ 15ರಿಂದ ಮಿನಿಮಮ್ ಏನಿಲ್ಲ ಅಂದರೆ 50,000ವರೆಗೂ ಎಕ್ಸ್ಟ್ರಾ ಅಮೌಂಟ್ ಕೇಳುತ್ತೆ. ಬಟ್ ಅದು ಆ್ಯಸ್ ಪರ್ ದ ರೂಲ್ ತೆಗೆದುಕೊಳ್ಳೋ ಹಾಗಿರೋದಿಲ್ಲ. ಬಟ್ ಅಲ್ಲಿ ಅವ್ರು ಕೇಳಿದ್ರೆ ನಿಮಗೆ ಕೊಡಬೇಕಾಗತ್ತೆ. ಯಾಕೆಂದರೆ ನೀವು ಕೆಗೆ ರಿಪೋರ್ಟ್ ಮಾಡಿದ್ರು ಸಹ ನೀವು ಏನು ಹೇಳಿದ್ರು ಸಹ ಅವ್ರು ಕೇಳೋದಿಲ್ಲ. ಸೊ ಅಲ್ಲಿ ಎಕ್ಸಸ್ ಅಮೌಂಟ್ ಕೊಡಲೇಬೇಕಾಗತ್ತೆ. ಸೊ ಆಲ್ರೆಡಿ ಚಲನ್, ಅಡ್ಮಿಷನ್ ಆರ್ಡರ್, ಒರಿಜಿನಲ್ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದೆ, ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳಿ. 26 ಡಿಸೆಂಬರ್ವರೆಗೆ ಸಮಯಾವಕಾಶವಿದೆ. ಈಗ ರಜೆ ಇದ್ದರೂ ಸಹ ಆ್ಯಸ್ ಯೂಸಲ್ ಒಂದು ನೋಟಿಫಿಕೇಷನ್ ಹೊರಡಿಸಿದ್ದಾರೆ. ರಜೆ ಇದ್ದರೂ ಸಹ ಆ್ಯಸ್ ಯೂಸಲ್ ವರ್ಕ್ ಮಾಡಿ ಅಂಥೇಳಿ ಒಂದು ನೋಟಿಫಿಕೇಷನ್ ಹೊರಡಿಸಿರುವಂಥದ್ದು. ಸೊ ಹೋಗಿ ನೀವು ಅಡ್ಮಿಷನ್ನ ತೆಗೆದುಕೊಳ್ಳಿ. ಸೊ ಶಶಿಧರ್ ಅವ್ರು ಕೇಳ್ತಾ ಇದ್ದಾರೆ, ಸರ್ ಐ ಹ್ಯಾವ್ ಅಲಾಟೆಡ್ ಇಂಜಿನಿಯರ್ ಸೀಟ್ ಇನ್ ಸೆಕೆಂಡ್ ಎಕ್ಸ್ಟೆಂಡೆಡ್ ಆನ್, ಬಟ್ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. BMS ಇಂಟ್ರೆಸ್ಟ್ ಇದೆ. ಸೊ ಈಗ ಅವ್ರು ಏನು ಮಾಡಬೇಕು, ಈಗ ಒಂದು ಅಡ್ಮಿಷನ್ ತೆಗೆದುಕೊಂಡ್ರೆ ಆಯುಷ್ ಹೋಗ್ಬೋದಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ, ಈಗ ಒಂದು ವೇಳೆ ನಿಮಗೆ ಆಯುಷ್ ಇಂಟ್ರೆಸ್ಟ್ ಇತ್ತಪ್ಪ ಅಂದರೆ ನಾನು ನಿಮಗೆ ಸ್ಟ್ರಾಂಗ್ಲಿ ರೆಕಮೆಂಡ್ ಮಾಡ್ತೇನೆ, ಅಡ್ಮಿಷನ್ ಮಾಡ್ಕೊಳ್ಬೇಡಿ ಒಟ್ಟಾಗಿ. ಓಕೆ, ನೀವು ಫೀ ಪೇ ಮಾಡಬೇಡಿ. ಒಂದು ವೇಳೆ ನೀವು ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿಕೊಂಡ್ರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕಾಲೇಜಿಗೆ ಕೊಡಬೇಕಾಗುತ್ತೆ. ಮತ್ತು ನೀವು ಆಯುಷ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಸೀಟ್ ಸಿಕ್ಕರೆ ನಿಮಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ತರಬೇಕಾಗುತ್ತೆ. ಅದು ನಿಮಗೆ ತರೋದು ಕಷ್ಟವಾಗುತ್ತೆ. ಯಾಕಂದರೆ ಕಾಲೇಜ್ನವರು ನೀವು ಇಂಜಿನಿಯರಿಂಗ್ನಲ್ಲಿ ಅಡ್ಮಿಷನ್ ತೆಗೆದುಕೊಂಡಾಗ ಆವಾಗ ಅವರು 4 ವರ್ಷದ ಕಂಪ್ಲೀಟ್ ಫೀ ತೆಗೆದುಕೊಂಡು ಒರಿಜಿನಲ್ ಡಾಕ್ಯುಮೆಂಟ್ಸ್ನ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾರೆ. ಸೊ ಆ ಸಂದರ್ಭದಲ್ಲಿ ನೀವು ಲಾಕ್ ಆಗ್ತೀರಾ. ಸೊ ಬೆಟರ್ ಏನಪ್ಪ ಅಂದರೆ ಯಾವುದೇ ರೀತಿ ನೀವು ಫೀ ಪೇ ಮಾಡೋದಾಗಲಿ ಏನು ಮಾಡಬೇಡಿ, ಅದನ್ನು ಕ್ಯಾನ್ಸಲ್ ಅಂತ ನೀವು ಒಟ್ಟೆ ಏನು ಮಾಡಬೇಡಿ. ಡೈರೆಕ್ಟ್ಲಿ ಆಯುಷ್ಗೆ ನೀವು ಇಲ್ಲಿ ಎಂಟರ್ ಆಗಿ ಸೀಟ್ ಪಡ್ಕೊಂಡು ಆಯುಷ್ನಲ್ಲಿ ಅಡ್ಮಿಷನ್ನ ತೆಗೆದುಕೊಳ್ಳಿ. ಸ್ಟ್ರಾಂಗ್ಲಿ ರೆಕಮೆಂಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಯಾವುದೇ ರೀತಿ ನಿಮಗೆ ಕ್ಯಾನ್ಸಲ್ ಆಗಲಿ ಮತ್ತು ಪೆನಲ್ಟಿಯಲ್ಲಿ ಏನೇ ಇರೋದಿಲ್ಲ, ಅದನ್ನು ಅಷ್ಟೇ ಬಿಟ್ಬಿಡಿ. ಸೊ ಡೈರೆಕ್ಟ್ಲಿ ನೀವು ಆಯುಷ್ಗೆ ಎಂಟ್ರಿ ಆಗಿ. ಒಂದು ವೇಳೆ ಅಲ್ಲಿ ಏನಾದರೂ ಯೂಸಲಿ ಲಾಕ್ ಆಗೋದಿಲ್ಲ, ಯಾಕಂದರೆ ಅದೊಂದು ಕೌನ್ಸಿಲಿಂಗ್ ಪ್ರಾಸೆಸ್ ಬೇರೆ ಇರುತ್ತೆ. ನೀವು ಅಡ್ಮಿಷನ್ ತೆಗೆದುಕೊಂಡ್ರೆ ಮಾತ್ರ ಲಾಕ್ ಆಗ್ತೀರಾ, ಇಲ್ಲಾಂದರೆ ಇಲ್ಲ. ಸೊ ನೆಕ್ಸ್ಟ್ ಸುದೀಪ್ ಅವರು ಕೇಳ್ತಾ ಇದ್ದಾರೆ, ಸರ್ ನನಗೆ ಸಿಕ್ಕಿರೋ ಸೀಟ್ ಇಷ್ಟ ಇಲ್ಲ ಸರ್, ನಾನು ಥ್ರೂ ಮ್ಯಾನೇಜ್ಮೆಂಟ್ ಹೋಗೋಣ ಅಂತ ಇದ್ದೀನಿ, ನಾನು ಕೂಡ ಸೀಟ್ ಸರೆಂಡರ್ ಮಾಡಬೇಕಾ ಅಂತ ಕೇಳ್ತಿದ್ದಾರೆ. ನೋಡಿ, ಒಂದು ಬೆಸ್ಟ್ ಆಪ್ಷನ್ ಹೇಳ್ತಾ ಇದೆ ನಿಮಗೆ. ಸೊ ಅದನ್ನು ಅಷ್ಟೇ ಬಿಟ್ಬೇಡಿ. ನಿಮ್ಗೆ ಯಾವುದೇ ರೀತಿ ಸರೆಂಡರ್ ಆಗಲಿ ಕ್ಯಾನ್ಸಲ್ ಅಂತ ತಂಟೆಗೆ ಹೋಗಬೇಡಿ. ಮ್ಯಾನೇಜ್ಮೆಂಟ್ ಮುಖಾಂತರ ಸೀಟ್ನ ಪಡ್ಕೊಳ್ಳಿ. ಓಕೆ, ನಿಮ್ಗೆ ಯಾವುದೇ ರೀತಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಒಂದು ವೇಳೆ ನೀವು ಸೀಟ್ ಸರೆಂಡರು ಕ್ಯಾನ್ಸಲ್ ಅಂತ ಹೋದರೆ ಯೂಸಲಿ ನಿಮಗೆ ಅಲ್ಲಿ ದುಡ್ಡು ಕೊಡಬೇಕಾಗುತ್ತೆ. ಆ್ಯಕ್ಚುಲಿ ಇದು ಯಾರಿಗೂ ಭಾಳ ಉತ್ತಮಪ್ಪ ಅಂದರೆ ಒಂದು ವೇಳೆ ನೆಕ್ಸ್ಟ್ ಇಯರ್ ಟ್ರೈ ಮಾಡ್ತಾಯಿದ್ರೆ, ಓಕೆ ನಿಮಗೆ ಇಂಜಿನಿಯರಿಂಗ್ನಲ್ಲಿ ಸೀಟ್ ಸಿಕ್ಕಿದೆ ಈ ವರ್ಷ, ನೀವು ಸರೆಂಡರ್ ಮಾಡದಿದ್ರೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಇಯರ್ ನಿಮಗೆ ಇಂಜಿನಿಯರಿಂಗ್ನಲ್ಲಿ ಸೀಟ್ ಪಡ್ಕೊಳ್ಳೋಕೆ ಆಗೋದಿಲ್ಲ. ಒಂದು ವೇಳೆ ನೆಕ್ಸ್ಟ್ ಇಯರ್ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ಮಾತ್ರ ಸರೆಂಡರ್ ಆಗಲಿ ಕ್ಯಾನ್ಸಲ್ ಆಗಲಿ ಅದನ್ನು ಮಾಡ್ಕೊಳ್ಬೇಕು. ನೀವು ಮ್ಯಾನೇಜ್ಮೆಂಟ್ ಮುಖಾಂತರ ಹೋಗ್ತಾ ಇದ್ದರೆ ಯಾವುದೇ ಸಮಸ್ಯೆ ಇಲ್ಲ, ಅದನ್ನು ಅಷ್ಟೇ ಬಿಟ್ಬಿಡಿ. ಮ್ಯಾನೇಜ್ಮೆಂಟ್ ಮುಖಾಂತರ ಸೀಟ್ನ ಪಡ್ಕೊಳ್ಳಿ, ನಿಮ್ಮ ಕೋರ್ಸ್ನ ಕಂಪ್ಲೀಟ್ ಮಾಡಿ, ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಸೊ ನೆಕ್ಸ್ಟ್ ಅಂಬರೀಶ್ ಅವ್ರು ಕೇಳ್ತಾ ಇದ್ದಾರೆ, ಸರ್ ಬೈ ಟೇಕಿಂಗ್ ಅಡ್ಮಿಷನ್ ಇನ್ ಕಾಲೇಜ್ ಅಲಾಟೆಡ್ ಇನ್ ಸೆಕೆಂಡ್ ಎಕ್ಸ್ಟೆಂಡೆಡ್ ಆನ್, ಅಂದರೆ ಈಗ ಯಾವುದು ನಿಮಗೆ ಕೋರ್ಸ್ ಸಿಗುತ್ತೋ ಅದನ್ನು ತೆಗೆದುಕೊಳ್ಬೇಕು ಅಂತ ಇದ್ದಾರೆ ಅಂತ ಅಂದ್ಕೊಳ್ಳಿ. ಕ್ಯಾನ್ ಯು ಪಾರ್ಟಿಸಿಪೇಟ್ ಇನ್ ಆಯುಷ್ ಕೋರ್ಸ್ ಇಫ್ ಅಲಾಟೆಡ್ ಸೀಟ್ ಇನ್ ಆಯುಷ್, ವಾಟ್ ಅಬೌಟ್ ದಿಸ್ ಸೀಟ್ ಆ್ಯಂಡ್ ಫೀಸ್ ಪೇ ಟು KE ಅಂತ ಕೇಳ್ತಾ ಇದ್ದಾರೆ. ನೋಡಿ, ಆ್ಯಸ್ ಪರ್ ದ ರೂಲ್ ನೀವು ಆಯುಷ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಮತ್ತು ಆಮೇಲೆ ಫೀನೂ ಸಹ ಆಟೋಮೆಟಿಕ್ಲಿ ಏನಾಗುತ್ತೆ, ಇಂಜಿನಿಯರಿಂಗ್ ಏನು ಪೇ ಮಾಡಿರುತ್ತೆ ಆಟೋಮೆಟಿಕ್ಲಿ ಅಡ್ಜಸ್ಟ್ ಆಗಿ ನಿಮಗೆ ಆಯುಷ್ನಲ್ಲಿ ಯಾವ ಕೋರ್ಸ್ ಸಿಗಿರೋ ಯಾವ ಕೋರ್ಸ್ ಸಿಕ್ಕಿರುತ್ತೋ ಆ ಕಾಲೇಜಿಗೆ ಫೀ ಟ್ರಾನ್ಸ್ಫರ್ ಲೇಟರ್ ಆಗುತ್ತೆ. ಆ್ಯಕ್ಚುಲಿ ಈಗ ಆಗೋದಿಲ್ಲ, ಕೌನ್ಸಿಲಿಂಗ್ ಪ್ರಕ್ರಿಯೆ ಕಂಪ್ಲೀಟ್ ಆದ ನಂತರ ಎಲ್ಲ ಕಾಲೇಜುಗಳಿಗೂ ಫೀಯಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ಈಗ ಸಮಸ್ಯೆ ಏನಪ್ಪ ಅಂದರೆ ಮೊದಲು ಹೇಳಿದ್ದೇನೆ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಕಾಲೇಜಿನಿಂದ ತೆಗೆದುಕೊಂಡು BMSನಲ್ಲಿ ಯಾವ ಕಾಲೇಜ್ ಸಿಕ್ಕಿದೆಯೋ ಅಥವಾ ಆಯುಷ್ನಲ್ಲಿ ಯಾವ ಕೋರ್ಸ್ ಸಿಕ್ಕಿದೆಯೋ ಆ ಕಾಲೇಜಿಗೆ ಹೋಗಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡೋದು ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ಓಕೆ, ಆ ಕಾರಣದಿಂದಾಗಿ ಸೈನ್ ಮಾಡೋ ಆಗಿರೋದಿಲ್ಲ. ಸೊ ಒಂದು ಆಯುಷ್ ಪ್ರಕ್ರಿಯೆ ಆಲ್ ಇಂಡಿಯಾ ಕೋಟಾ ಸೆಕೆಂಡ್ ರೌಂಡ್ ಆದ ನಂತರವೇ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಮತ್ತು ಹೊಸ ನೋಟಿಫಿಕೇಷನ್ಸ್ ಭಾಳ ಬೇಗನೆ ಬರುತ್ತೆ ಅನ್ಕೋತೀನಿ. ಅಲ್ಲಿವರೆಗೂ ದಯವಿಟ್ಟು ವೆಯ್ಟ್ ಮಾಡಿ. ಓಕೆ, ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತು ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಮತ್ತೊಂದು ಇನ್ಫಾರ್ಮೇಷನ್ ಒಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.